ಹಾವಣಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಭಕ್ತರಿಗೆ ಅನ್ನದಾಸೋಹ. ಮುಳಬಾಗಿಲು ತಾಲೂಕಿನ ಆವಣಿ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಮಹೋತ್ಸವದ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಬೀರಪ್ಪನಹಳ್ಳಿ ಗ್ರಾಮದ ಸಮಾಜ ಸೇವಕ ನರಸಿಂಹಮೂರ್ತಿ ಅವರ ನೇತೃತ್ವದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ ಈ ಬ್ರಹ್ಮರಥೋತ್ಸವದಲ್ಲಿ 3 ದಿನಗಳ ಕಾಲ ಅನ್ನದಾನ ನಡೆಯಿತು. ಭಕ್ತರ ಸೇವೆಗೆ ತಮ್ಮ ಕೈಲಾದ ಸಹಾಯ ಮಾಡಿ ಸಮರ್ಪಣೆಯ ಮನೋಭಾವವನ್ನು ಪ್ರದರ್ಶಿಸಿದರು. ಭಗವಂತನ ಕೃಪೆಯಿಂದ ಕಳೆದ 10 ವರ್ಷಗಳಿಂದ ಲಕ್ಷಾಂತರ ಭಕ್ತರಿಗೆ ಅನ್ನದಾಸೋಹ, ಪಾನಕ, ಮಜ್ಜಿಗೆ ಸೇವೆ ನೀಡುತ್ತಾ ಬಂದಿದ್ದೀವಿ. ಇದು ಭಗವಂತನ ಆಶಯ. ನಾವು ಮಾಡಬೇಕೆಂದು ಸೂಚಿಸಿದ ಕಾರ್ಯ. ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೀರು, ವಸತಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಸಮಾಜ ಸೇವಕರು ಮೀನಾಕ್ಷಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಸಿಇಒ ಶಿಡ್ಲಘಟ್ಟ ತಾಲೂಕು ನರಸಿಂಹಮೂರ್ತಿ ಹೇಳಿದರು. ಹಾವಣಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಮಹೋತ್ಸವದ ಸಂದರ್ಭದಲ್ಲಿ ಭಕ್ತರ ಸೇವೆಯನ್ನು ತಮ್ಮ ಧಾರ್ಮಿಕ ಕರ್ತವ್ಯವಾಗಿ ನೋಡಿದ ನರಸಿಂಹಮೂರ್ತಿ ಮತ್ತು ಅವರ ತಂಡ 3 ದಿನಗಳ ಕಾಲ ಅನ್ನದಾಸೋಹ ಆಯೋಜಿಸಿ ಭಕ್ತರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಂಜುಳಾ ಮೂರ್ತಿ, ಬೀರಪ್ಪನಹಳ್ಳಿ ಮುನಿಯಪ್ಪ ಅವರ ಮಕ್ಕಳು, ಬೀರಪ್ಪನಹಳ್ಳಿ ದೇವಪ್ಪ, ಕೃಷ್ಣ, ಕುರುಬರಪೇಟೆಯ ವೆಂಕಟೇಶ್, ಹರಕೃಷ್ಣ, ಲೋಹಿತ್, ಚೇತನ್ ಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿ ಅನ್ನದಾಸೋಹ ಸೇವೆಯಲ್ಲಿ ತೊಡಗಿಸಿಕೊಂಡರು. ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಮುಳಬಾಗಿಲು. ಅಣ್ಣ, ಎಷ್ಟು ವರ್ಷದಿಂದ ಅನ್ನದಾನ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ನಾವು 10 ವರ್ಷದಿಂದ ಅನ್ನದಾನ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಮಾಡೋ ಉದ್ದೇಶ ಏನು ನಿಮ್ಮದು? ಮಾಡೋ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದು 1000 ಜನದಿಂದ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಪಾಪ ಎಲ್ಲ ತುಂಬ ಅನಾನುಕೂಲ. ಇಲ್ಲಿ ಊಟ ವಸತಿ ಇರಲಿಲ್ಲ, ಇಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ. ಅದರಿಂದಾಗಿ ಭಗವಂತ ನಮ್ಗೆ ಕೊಟ್ಟಿದ್ದಾರೆ. ಆ ಭಗವಂತ ಕೊಟ್ಟಿರೋದ್ರಲ್ಲಿ ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಶಿಡ್ಲಘಟ್ಟ ತಾಲೂಕು ಬೀರಪ್ಪನಹಳ್ಳಿ ಗ್ರಾಮದಿಂದ ಬಂದು ಇಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಇಲ್ಲಿ 1 ಲಕ್ಷಾಂತರ ಜನಗಳಿಗೆ ಅನ್ನದಾಸೋಹ ಮತ್ತು ನೀರಿನ ವ್ಯವಸ್ಥೆ, ಪಾನಕ, ಮಜ್ಜಿಗೆ ಎಲ್ಲ ವಿತರಿಸಿ ಅವರಿಗೆ ಎಲ್ಲ ಸೇವೆ ಮಾಡ್ತಾಯಿದ್ವಿ. ಅಣ್ಣ, ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀರಣ್ಣ ನೀವು ಇಲ್ಲಿ ಆಲ್ಮೋಸ್ಟ್ ನಾವು 2010ಇಂದ ಮಾಡ್ಕೊಂಬರ್ತಾಯಿದ್ವಿ. 2010ನಲ್ಲಿ ಒಂದು 1000 ಜನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಲಕ್ಷಾಂತರ ಜನಗಳಿಗೆ ಅನ್ನದಾಸೋಹ ಮಾಡ್ತಾಯಿದ್ವಿ. ಕಾಫಿ ಕೆಟ್ಲು ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಳ್ಳಿ. బ్యానర్ చూడరాని అట్లా ఫోన్ పెట్టు అట్లా ఓకే. అది